ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಜನಪ್ರಿಯ ಕಾರ್ಯಕ್ರಮವೆಂದೇ ಹೆಸರುವಾಸಿಯಾಗಿದೆ. ಬಿಗ್ ಬಾಸ್ ಹೊಸ ಸೀಸನ್ ಆರಂಭವಾಯ್ತಂದ್ರೆ ಟಿವಿ ಲೋಕದಲ್ಲಿ ಏನೋ ಸಂಚಲನ ಶುರುವಾಯ್ತೆಂದೇ ಹೇಳಬೇಕು. ಈ ಸಲ ಯಾರು ನಡೆಸಿಕೊಡ್ತಾರೆ ಎಂಬುದರಿಂದ ಹಿಡಿದು ಯಾರೆಲ್ಲ ಸ್ಪರ್ಧಿಗಳು, ಏನೇನಾಗ್ತಿದೆ ಎಂಬುದರೊಂದಿಗೆ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರದು ಎನ್ನುವ ಊಹೆಗಳು ಸೇರಿ ಕೊನೆಗೆ ಯಾರು ಗೆಲ್ತಾರೆ ಎಂದು ಪಂಥ ಕಟ್ಟುವಾಗ ಒಬ್ಬರು ಗೆಲ್ತಾರೆ. ಗೆದ್ದ ಮೇಲೂ ಜನರ ನಡುವೆ ಚರ್ಚೆ ನಡೆಯುತ್ತದೆ. ಕಾರ್ಯಕ್ರಮ ಮುಗಿದ ಮೇಲೆ 1 ತಿಂಗಳು ಎಲ್ಲಾ ಮಾಧ್ಯಮಗಳು ಅದೇ ಗುಂಪಿನಲ್ಲಿ ಇರ್ತವೆ. ಆದ್ರೆ ಬಿಗ್ ಬಾಸ್ ಶೋ ಅಷ್ಟೊಂದು ಜನಪ್ರಿಯನಾ ಅಂತ ತಿಳಿದುಕೊಳ್ಳಲು ಹೋದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಯಾವುದೇ ನಿಷ್ಪಕ್ಷಪಾತ ಸಮೀಕ್ಷೆ ನಡೆಸಿದ್ರೂ ಬಿಗ್ ಬಾಸ್ ನಮಗೆ ಇಷ್ಟ ಎನ್ನುವ ಮಂದಿ 100ಕ್ಕೆ 50 ದಾಟೋದಿಲ್ಲ. ಬಿಗ್ ಬಾಸ್ ನಮಗೆ ಇಷ್ಟವಿಲ್ಲ ಎನ್ನುವ ಮಂದಿ 100ಕ್ಕೆ 50ರಿಂದ 60 ಸಿಗ್ತಾರೆ. ಅಂದ್ರೆ ಬಿಗ್ ಬಾಸ್ ಪರ ಇರುವ ಜನರ ಪ್ರಮಾಣ ಬರೀ 40ರಿಂದ 45 ಮಾತ್ರ. ಆದ್ರೂ ಬಿಗ್ ಬಾಸ್ ಇಷ್ಟೊಂದು ಪ್ರಸಿದ್ಧಿ ಪಡೆದು ಎಲ್ಲಾ ಕಡೆ ಪ್ರಚಾರ ಪಡೆಯೋದು ಹೇಗೆ? ಅದೇ ಟಿವಿ ಲೋಕದ ವಿಶೇಷ. ಟಿವಿ ಮಾಧ್ಯಮದ ತಜ್ಞರ ಪೈಕಿ ಬಿಗ್ ಬಾಸ್ ಇಷ್ಟ ಎನ್ನುವವರ ಸಂಖ್ಯೆ ಬಹುಮತದಲ್ಲಿಲ್ಲದಿದ್ರೂ ನೋಡುವವರ ಸಂಖ್ಯೆ ಕಡಿಮೆ ಇಲ್ಲ. ನಮಗೆ ಇಷ್ಟವಿಲ್ಲವೆನ್ನುತ್ತಲೇ ಬಿಗ್ ಬಾಸ್ ನೋಡುವವರ ಸಂಖ್ಯೆ ದೊಡ್ಡದಿದೆ. ಹಾಗೆ ಟಿವಿ ಸೀರಿಯಲ್ಗಳು ದರಿದ್ರ ಎಂದು ಬೈದುಕೊಂಡೇ ಅವುಗಳನ್ನ ತಪ್ಪದೆ ನೋಡುವ ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತೆ ಇದು ಕೂಡ. ಹಾಗೆ ನೋಡಿದರೆ ಬಿಗ್ ಬಾಸ್ ಒಂದು ಉತ್ತಮ ಕಾರ್ಯಕ್ರಮವೇನೂ ಅಲ್ಲ. ಅಲ್ಲಿ ಭೌತಿಕವಾಗಿ ಪ್ರಯೋಜನವಾಗುವಂತಹ ವಿಷಯಗಳೇನಿಲ್ಲ. ಮಕ್ಕಳಿಗೆ ಅದು ಸೂಕ್ತವೇ ಅಲ್ಲ ಅಂತಾರೆ. ಆದ್ರೂ ಬಿಗ್ ಬಾಸ್ಗೆ ವಿರೋಧವೇನಿದ್ರೂ ಅದು ಖಾಸಗಿಯಾಗಿ ಮಾತ್ರ. ನೋಡುವ ವಿಷಯ ಬಂದಾಗ ಆ ಕಾರ್ಯಕ್ರಮದ ಎಲ್ಲ ಹುಳುಕುಗಳನ್ನ ಕಡೆಗಣಿಸಿ ಅನೇಕ ಮಂದಿ ತಪ್ಪದೆ ನೋಡ್ತಾರೆ ಅನ್ನೋದು ಮಾತ್ರ ಸತ್ಯ.